ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಆಲ್ಮೋಸ್ಟ್ ಈಗ ಹನುಮಂತ್ ಅವ್ರನ್ನ ಎಲ್ಲರೂ ಕೂಡ ಹಾಡು ಹೊಗಳ್ತಿದ್ದಾರೆ. ಇನ್ನೀಗ ನಿಮಗೆ ಗೊತ್ತಿರೋ ವಿಚಾರ, ಹನುಮಂತ್ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಕೂಡ ಇದ್ದಾರೆ. ಇನ್ನಿಲ್ಲಿ ಅವ್ರ ತಂದೆ ತಾಯಿಗೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಕೂಡ ಎದುರಾಗಿದೆ. ಆಲ್ಮೋಸ್ಟ್ ಈ ವಿಚಾರ ನಿಮಗೂ ಕೂಡ ಗೊತ್ತು. ಬಿಗ್ ಬಾಸ್ ಸೀಸನ್ 11 ವಿನ್ನರು ಹನುಮಂತ್ ಅವರು ವಿನ್ ಆಗಿದ್ದಾರೆ. ಇನ್ನಿಲ್ಲಿ ಆ ವಿನ್ ಆಗಬೇಕಾದ್ರೆ ಏನು ಫಿನಾಲೆಯಲ್ಲಿ ಒಂದು ಬಿಗ್ ಬಾಸ್ ಮನೆಗೆ ಈಗ ಹನುಮಂತ್ ಅವ್ರ ತಂದೆ ತಾಯಿ ಬಂದಿದ್ರು, ಆವಾಗ ಈ ವಿಚಾರ ಸಿಕ್ಕಾಪಟ್ಟೆ ಸದ್ ಮಾಡಿತ್ತು. ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಕೇಳಿದ್ರು. ಇನ್ನು ಹನುಮಂತನ ಮದುವೆ ಯಾವಾಗ ಅಂತ ಕೂಡ ಇಲ್ಲಿ ಪ್ರಶ್ನೆ ಕೂಡ ಕೇಳಿದ್ರು. ಇನ್ನಿಲ್ಲಿ ಹನುಮಂತರ ತಂದೆ ತಾಯಿ ಕೂಡ ಹೇಳಿದ್ರು, ಹೌದು ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಇನ್ನು ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹನುಮಂತ್ ಅವ್ರ ತಂದೆ ತಾಯಿ ಇವಾಗ ಮಾತಾಡಿದ್ರು. ಹನುಮಂತ್ ಅವರು ವಿನ್ ಆಗಿದ್ದ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಕೇಳಿದಾಗ ಇಲ್ಲಿ ಅವರು ಖುಷಿಯಿಂದನೇ ತುಂಬ ಚೆನ್ನಾಗಿ ಉತ್ತರ ಕೊಟ್ಟರು. ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಗೆ ಹೋದಾಗಿಂದ ಹನುಮಂತ್ ಅವರು ಯಾವಾಗ ಬಿಗ್ ಬಾಸ್ ಮನೆಗೆ ಹೋದ್ರು ಅವಾಗಿಂದನೇ ಅವರು ಫೇಮಸ್ ತುಂಬ ಜಾಸ್ತಿ ಆಯ್ತು ಅಂತ ಹೇಳ್ಬೋದು. ಅವರು ಸ್ವಲ್ಪ ಹೆಸರು ಕೂಡ ಇತ್ತು. ನೀವು ನೋಡಿದರೆ ಸರಿಗಮಪದಲ್ಲಿ ತುಂಬ ಚೆನ್ನಾಗಿ ಹೆಸರು ಕೂಡ ಮಾಡಿದ್ರು, ತುಂಬ ಒಳ್ಳೊಳ್ಳೆ ಹಾಡು ಕೂಡ ಹಾಡಿದ್ರು, ಅದೆಲ್ಲ ಫೇಮಸ್ ಕೂಡ ಆಗಿತ್ತು. ಬಿಗ್ ಬಾಸ್ ಮನೆಗೆ ಹನುಮಂತ್ ಅವರು ಹೋದ್ಮೇಲೆ ಈಗ ಅವ್ರ ಮನೆಗೆ ಅವ್ರ ತಂದೆ ತಾಯಿ ಹತ್ರ ಹಲವಾರು ಜನ ಎಂಟ್ರು ಕೂಡ ತಗೊಂಡಿದ್ದಾರೆ. ನೀವು ಕೂಡ ನೋಡಿದ್ರೆ ನಮ್ಮ ಚಾನಲ್ ಕೂಡ ಎಂಟ್ರು ತೊಗೊಂಡಿರೋದು ಕೂಡ ಹಾಕಿದ್ದೀವಿ. ಇಲ್ಲಿ ಜನಗಳು ಜಾಸ್ತಿ ಬರೋದನ್ನು ನೋಡಿಬಿಟ್ಟು ಇಲ್ಲಿ ಅವ್ರ ತಂದೆಗೆ ಮತ್ತು ತಾಯಿಗೆ ತುಂಬಾ ಹೆದರಿಕೆ ಆಗಿತ್ತಂತೆ. ಏನಕ್ಕೆ ಅಂತಂದರೆ ಇಷ್ಟೊಂದು ಜನ ಬರ್ತವ್ರೆ, ಏನು ತಪ್ಪಾಗೋಯ್ತೋ ಏನೋ ಅಂತಂದ್ಬಿಟ್ಟು ಇಲ್ಲಿ ತುಂಬಾ ನಾವು ಗಾಬರಿ ಬಿದ್ದಿದ್ವಿ ಅಂತ ಕೂಡ ಇಲ್ಲಿ ಹನುಮಂತ್ ಅವರ ತಂದೆ ತಾಯಿ ಹೇಳಿದ್ದಾರೆ. ಇನ್ನು ಮದುವೆ ಯಾವಾಗ ಅಂತ ಕೇಳಿದ ತಕ್ಷಣ ಇಲ್ಲಿ ಹೇಳಿದ್ದಾರೆ, ಅವರು ಹಲವಾರು ಕಾರ್ಯಕ್ರಮಗಳಲ್ಲಿ ಬ್ಯುಸಿ ಇದ್ದಾರೆ. ಅವರು ಫ್ರೀ ಆಗಿದ್ದ ತಕ್ಷಣವೇ ಇಲ್ಲಿ ಮದುವೆ ಮಾತುಕತೆ ಏನಿದೆ ಮದುವೆ ವಿಚಾರದೊಂದು ನೋಡೋಣ ಅಂತ ಕೂಡ ಹೇಳಿದ್ದಾರೆ. ಇನ್ನು ನಿಮಗೆ ಸಿಟಿ ಹುಡುಗಿ ಇಷ್ಟ ಆಗ್ತಾರಾ ಇಲ್ಲ ಅಂತಂದರೆ ಹಳ್ಳಿ ಹುಡುಗಿ ಇಷ್ಟ ಆಗ್ತಾರಾ ಅಂತ ಕೇಳಿದಾಗ ಇಲ್ಲಿ ನಮಗೆ ಸಿಟಿ ಹುಡುಗಿ ಬೇಡ, ಹಳ್ಳಿ ಹುಡುಗಿನೇ ಬೇಕು ಅಂತಂದ್ಬಿಟ್ಟು ಇಲ್ಲಿ ಹನುಮಂತ್ ಅವ್ರ ತಂದೆ ಹೇಳಿದ್ದಾರೆ. ಇನ್ನು ಹನುಮಂತ್ ಅವ್ರ ತಾಯಿನ ಹುಡುಗಿನ ಹುಡುಕಿದ್ದೀರಾ ಅಂತ ಕೇಳಿದಾಗ ಇನ್ನು ನಾವು ಹುಡುಗಿನ ಹುಡುಕ್ತಿದ್ದೀವಿ ಅಂತ ಕೂಡ ಹೇಳಿದ್ರು. ಆ ನಂತರ ಇಲ್ಲಿ ಹುಡುಕೋ ಕಷ್ಟ ಕೂಡ ಕೊಟ್ಟಿಲ್ಲ, ಅವರೇ ಹುಡ್ಕೊಂಡಿದ್ದಾರೆ ಹನುಮಂತ್ ಅವ್ರು ಅಂತ ಕೂಡ ಹೇಳಿದ್ರು. ಇನ್ನು ಹನುಮಂತ್ ಅವ್ರ ಒಂದು ಸುದ್ದಿಗೋಷ್ಠಿಲಿ ಕೂಡ ಈ ಪ್ರಶ್ನೆ ಅವ್ರಿಗೆ ಎದುರಾಗಿತ್ತು. ಇನ್ನಿಲ್ಲಿ ನಾನು ಬಂದಿರೋ ದುಡ್ಡಲ್ಲಿ ಮದುವೆ ಮಾಡ್ಕೊತೀನಿ ಮತ್ತು ಮನೆ ಕೂಡ ಕಟ್ಟಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆಲ್ಮೋಸ್ಟ್ ಇವಾಗ ಈ ವರ್ಷದಲ್ಲೇ ಕಂಕಣ ಭಾಗ್ಯ ಕೂಡಿ ಬಂದರೆ ಇದೇ ವರ್ಷದಲ್ಲಿ ಹನುಮಂತ್ ಅವ್ರ ಮದುವೆ ಕೂಡ ಮಾಡ್ತೀವಿ ಅಂತಂದ್ಬಿಟ್ಟು ಇಲ್ಲಿ ಹನುಮಂತ್ ಅವರ ತಂದೆ ತಾಯಿ ಹೇಳಿದ್ದಾರೆ. ಇನ್ನು ಹನುಮಂತ್ ಅವರು ಗೆದ್ದಿರೋದಕ್ಕೆ ನಿಮಗೆ ಎಷ್ಟು ಖುಷಿ ಇದೆ ಅಂತ ಕೇಳಿದಾಗ ಕೂಡ ಇಲ್ಲಿ ನಮಗಿಂತ ಹೆಚ್ಚಾಗಿ ಅವನ್ನ ಪ್ರೀತಿಸೋ ಅಭಿಮಾನಿಗಳಿಗೆ ಹೆಚ್ಚಿನ ಸಂತಸ ಇದೆ ಅಂತ ಕೂಡ ಹೇಳಿದ್ದಾರೆ. ಆಲ್ಮೋಸ್ಟ್ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಬಯಸೋದು ಇದನ್ನೇ. ಏನಕ್ಕೆ ಅಂತಂದರೆ ಅವ್ರ ಮಗ ಎಷ್ಟು ಎತ್ತರಕ್ಕೆ ಬೆಳೀತಾರೋ ನಿಜವಾಗ್ಲೂ ಅಷ್ಟು ಸಂತೋಷ ಕೂಡ ಪಡ್ತಾರೆ ಹೆತ್ತಿರೋ ಅಪ್ಪ ಅಮ್ಮ. ಸೊ ವೀಕ್ಷಕರೇ, ಅಂತೂ ಇಂತೂ ಬಿಗ್ ಬಾಸ್ ಸೀಸನ್ 11 ಮುಗಿದಾಯಿತು. ಇವಾಗ ಪ್ರತಿಯೊಬ್ಬರದು ಕೂಡ ಇಂಟರ್ವ್ಯೂ ಕೂಡ ತಗೊಂತಿದ್ದಾರೆ. ಆಲ್ಮೋಸ್ಟ್ ಈಗ ಹನುಮಂತ್ ಅವ್ರಿಗೆ ಇದಕ್ಕೆ ಸ್ವಲ್ಪ ಜನ ಖುಷಿ ಕೂಡ ಪಡ್ತಿದ್ದಾರೆ, ಸ್ವಲ್ಪ ಜನಕ್ಕೆ ಬೇಜಾರು ಕೂಡ ಆಗಿದೆ. ಇನ್ನು ಹನುಮಂತ್ ಅವ್ರ ತಂದೆ ತಾಯಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇನ್ನು ಹನುಮಂತ್ ಅವರ ಮದುವೆ ಇದೇ ವರ್ಷ ಆಗುತ್ತೆ ಅನ್ನೋ ಸುದ್ದಿ ಕೂಡ ಇಲ್ಲಿ ಹನುಮಂತ್ ಅವ್ರ ತಂದೆ ತಾಯಿಗಳು ಕೊಟ್ಟಿದ್ದಾರೆ. ಇನ್ನಿಲ್ಲಿ ಈ ಒಂದು ವಿಚಾರ ನಿಮಗೆ ಏನನ್ಸುತ್ತೆ? ಇಲ್ಲಿ ಹನುಮಂತ್ ಅವರು ಆಲ್ಮೋಸ್ಟ್ ಬ್ಯುಸಿ ಇರೋದು ಎಲ್ರಿಗೂ ಕೂಡ ಗೊತ್ತಿದೆ. ಇನ್ನು ಇದೇ ವರ್ಷ ಮದುವೆ ಆಗ್ತಾರಾ ಅಥವಾ ಬರೋ ವರ್ಷಕ್ಕವರೆಗೂ ಹೋಗುತ್ತಾ ಅಂತಂದ್ಬಿಟ್ಟು ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ? ಮತ್ತು ಹನುಮಂತರು ಈ ಬಾರಿ ಬಿಗ್ ಬಾಸ್ ಸೀಸನ್ 11ನ ವಿನ್ ಆಗಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.